ಎಲ್ಲರಿಗೂ ನಮಸ್ಕಾರ. ಇವತ್ತು ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಕೋಟೆ ಆಂಜನೇಯ ದೇವಸ್ಥಾನದ ಬಳಿ ನಮ್ಮ ಪುನೀತ್ ಕಲಾವಿದರವರು 8,000 ಚದರ ಅಡಿ ಒಂದು ವಿಸ್ತೀರ್ಣದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಚಿತ್ರವನ್ನು ಬಿಡಿಸಿದ್ದಾರೆ. ನಾನು ಈಗಾಗಲೇ ಅದನ್ನ ಮತ್ತೆ ಹೇಳಿದಾಗೆ ಈಗ ಅದನ್ನ ನಾನು ಡ್ರೋನ್ ಶಾಟ್ ಮುಖಾಂತರ ತೋರಿಸ್ತೀನಿ. ಆ್ಯಂಡ್ ಇದನ್ನ ಮಾಡಬೇಕಂದ್ರೆ ಒಬ್ಬ ತುಂಬಾನೇ ತಾಳ್ಮೆ ಇರಬೇಕು. ಒಬ್ಬ ಕಲಾವಿದ ಅಂದಮೇಲೆ ಅವನಿಗೆ ತಾಳ್ಮೆನೇ ತುಂಬ ಮುಖ್ಯವಾದ ಅಸ್ತ್ರ. ಈ ತಾಳ್ಮೆ ಇರೋದ್ರಿಂದಲೇ ಈ ಅದ್ಭುತವಾದ ಚಿತ್ರ ಮೂಡಿಬಂದಿದೆ. ಇದ್ರ ಬಗ್ಗೆ ನಮ್ಮ ಪುನೀತ್ ಕಲಾವಿದರವರು ಏನು ಹೇಳ್ತಾರೆ, ಎರಡು ಮಾತು ಸರ್. ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕರಿಸುತ್ತಾ, ಎಲ್ಲರಂತಲ್ಲ ಈ ಶೆಟ್ಟಿ ಯೂಟ್ಯೂಬ್ ಚಾನೆಲ್ ಅವರಿಗೆ ಹೃತ್ಪೂರ್ವಕವಾದಂಥ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ ನನ್ನ ತಂಡದ ಪರವಾಗಿ. ಆತ್ಮೀಯ ಸ್ನೇಹಿತರೆ, ಎಲ್ಲ ಯುವಕರ ಸ್ಫೂರ್ತಿ, ಯುವ ಜನರ ಬೆಳಕು ಅಂತ ಹೇಳಲಿಕ್ಕೆ ತಪ್ಪಾಗಲ್ಲ. ನನ್ನ ಪ್ರೀತಿಯ ಅಪ್ಪು ಸರ್ ಅವರ ಹುಟ್ಟುಹಬ್ಬ ಇವತ್ತು. ಅವರ 50ನೇ ಹುಟ್ಟುಹಬ್ಬವನ್ನು ನಾವು ಒಂದು ವಿಭಿನ್ನವಾಗಿ ಆಚರಿಸಬೇಕು ಅಂತ ನಾವು ತಿಳ್ಕೊಂಡ್ವಿ. ಸೊ ಹಾಗಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಈ ಚಿತ್ರನ ಮಾಡಿದ್ದೀವಿ. ಅದು ಕೂಡ ವರ್ಲ್ಡ್ ರೆಕಾರ್ಡ್ ಆಗುತ್ತೆ. 5 ಜನ ಸದಸ್ಯರು 6.5 ಗಂಟೆಯ ಕಾಲಾವಕಾಶದಲ್ಲಿ ಈ ಚಿತ್ರವನ್ನು ನಿರ್ಮಿಸಿದ್ದೇವೆ. ಇಲ್ಲಿ ಸಂಪ್ರೀತ್ ಆಗಿರ್ಬೋದು, ಆದಿತ್ಯ ಆಗಿರ್ಬೋದು, ಲಕ್ಷ್ಮೀ ಮ್ಯಾಮ್ ಆಗಿರ್ಬೋದು, ಹಾಗೆಯೇ ನನ್ನ ಪ್ರೀತಿಯ ರಾಘವಣ್ಣ ಆಗಿರ್ಬೋದು, ಇಷ್ಟು ಜನ ಸೇರಿ ಈ ಒಂದು ಚಿತ್ರವನ್ನು ಮಾಡಿದ್ವಿ. ಈ ಚಿತ್ರಕ್ಕೆ ಮುಖ್ಯ ಬೆನ್ನೆಲುಬಾಗಿ ನಿಂತಿದ್ದು ನಮ್ಮ ಭುವನೇಶ್ ಫೌಂಡೇಶನ್ನ ಮಾಲೀಕರಾದಂತಹ ಚೇತನ್ ರಾಜ್ ಸರ್ ಅವರು ನಮಗೆ ಬಹಳಷ್ಟು ಸಪೋರ್ಟನ್ನು ನೀಡಿ ಎಂಕರೇಜನ್ನು ಮಾಡಿ ಈ ಚಿತ್ರವನ್ನು ಮಾಡಿಸಿದ್ದಾರೆ. ಹಾಗೆಯೇ ಎಲ್ಲ ಜನರ ಪ್ರೀತಿ ವಿಶ್ವಾಸ ಇವತ್ತು ಸಾಕಷ್ಟು ಪ್ರೀತಿಗೆ ಪಾತ್ರರಾಗಿದ್ದೀವಿ. ಥ್ಯಾಂಕ್ ಯು. ನಿಜ ಹೇಳಬೇಕಂದ್ರೆ ನಾನು ಈ ಒಂದು ಕಲೆಗೆ ಈ ಹಿಂದೆನೂ ಕೂಡ ಇವರು ತುಂಬ ಚಿತ್ರಗಳನ್ನ ಬಿಡಿಸಿದ್ದಾರೆ. ಇದೇ ಜಾಗದಲ್ಲಿ ಅಂಬೇಡ್ಕರ್ ಅವರು, ರತನ್ ಟಾಟಾರ್ ಅವರು, ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಎಲ್ಲರನ್ನೂ ಕೂಡ ಬಿಡಿಸಿದ್ದಾರೆ. ಇವತ್ತು ಪುನೀತ್ ರಾಜ್ಕುಮಾರ್ ಅವರು ಬಿಡಿಸಿದ್ದಾರೆ. ನಿಜವಾಗ್ಲೂ ಈ ತಂಡಕ್ಕೆ ನನ್ನ ಅನಂತ ವಂದನೆಗಳು. ಇದೇ ರೀತಿ ದೊಡ್ಡ ವ್ಯಕ್ತಿಗಳ ಚಿತ್ರಗಳು, ಈ ಕಲೆನ ನಾವು ವಿಶ್ವ ದಾಖಲೆಯಾಗಿ ಮೆರೆಸಬೇಕು. ಯಾಕಂದರೆ ಇದು ಇಲ್ಲೇ ಸೀಮಿತ ಆಗಬಾರ್ದು. ಇಂಥ ಕಲಾವಿದರನ್ನ ನಾವು ಹೊರಗೆ ತಂದು ಅದನ್ನು ಜಗತ್ತಿಗೆ ಪರಿಚಯ ಮಾಡಿಕೊಡ್ಬೇಕು. ಅದರಲ್ಲೂ ವಿಶೇಷವಾಗಿ ನಮ್ಮ ಮೈಸೂರಿನ ಕಲಾವಿದರು ಇವರು. ಇದು ಮುಖ್ಯವಾಗಿ ಬೆಳಕಿಗೆ ಬರಬೇಕು. ಇಂಥವ್ರನ್ನ ಹುಡುಕಿ ತೆಗೀರಿ. ಸುಮ್ಮನೆ ರೀಲ್ಸು ಇದು ಶೋಕಿ ಮಾಡ್ಕೊಂಡು ಅವ್ರನ್ನ ಆಚೆ ತರಬೇಡಿ. ಈ ಪುನೀತ್ ರಾಜ್ಕುಮಾರ್ ಅವರ ಚಿತ್ರನ ನೋಡಿ, ಈ ಪುನೀತ್ ಅವರು ಬಿಡಿಸಿದ್ದನ್ನು ನೋಡಿ ನಾನು ಕೂಡ ಪುನೀತ್ ಆದೆ ಅಂತ ಹೇಳ್ತಾ ಇದ್ದೀನಿ.